ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ನವೆಂಬರ್ ಕ್ರಾಂತಿ ಬಗ್ಗೆ ಶಾಸಕರಾದ ಬಿಡಿ ಪಾಟೀಲ್ ಮತ್ತು ಕೋನ್ ರೆಡ್ಡಿ ಏನಂದ್ರು. ರಾಜ್ಯ ರಾಜಕಾರಣ ದಿನೇ ದಿನೇ ತುಂಬಾನೇ ರಂಗೇರುತ್ತಿದ್ದು, ನವೆಂಬರ್ ಕ್ರಾಂತಿ ಎಂಬ ರಾಜಕೀಯ ಕನಸಿನ ಭೂತಕ್ಕೂ ಮುನ್ನವೇ ಸಿಎಂ ಸಿದ್ದು ಬದಲಾವಣೆ, ಮುಖ್ಯಮಂತ್ರಿ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಅರ್ಹ ಸೂಕ್ತ ವ್ಯಕ್ತಿ ಎಂಬ ವಿಷಯಗಳ ಬಗ್ಗೆ ರಾಜಕೀಯ ಚರ್ಚೆಗಳು ತುಂಬಾನೇ ಜೋರಾಗಿ ನಡೆಯುತ್ತಿವೆ. ಈ ರಾಜಕೀಯ ಚರ್ಚೆ ಆಡಳಿತ ವರ್ಗ ಹಾಗೂ ಜನಸಾಮಾನ್ಯರು ಹಾಗೂ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಲ್ಲಿ ತುಂಬಾನೇ ಕುತೂಹಲ ಮೂಡಿಸಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ನವಲಗುಂದ ಶಾಸಕ ಕೋನ್ ರೆಡ್ಡಿ ಜೊತೆ ಮುಕ್ತವಾಗಿ ಸಂವಾದ ಮಾಡಿ ನವೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಈಗ ರಾಜ್ಯ ರಾಜಕಾರಣದಲ್ಲಿ ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂತಂದ್ರೆ, ನವೆಂಬರ್ ಕ್ರಾಂತಿ ಎಂಬ ಕನಸಿನ ರಾಜಕೀಯ ಭೂತ ಬೇರೆ ಇದಾಗಿದೆ. ಒಂದ್ ಕಡೆ ಸಾಕಷ್ಟು ಸಿಎಂ ಬದಲಾವಣೆ ಅಂತಕ್ಕಂಥದ್ದು ಇದಾಗ್ತಾ ಇದೆ, ಒಂದ್ ಕಡೆ ಸಚಿವ ಪುನರಾರಂಭ ಮತ್ತೆ ವಿಸ್ತರಣೆ ಆಗಬೇಕು ಅಂತ ಇದಾಗ್ತಾ ಇದೆ. ವಿಶೇಷವಾಗಿ ಏನ್ ನಡೀತಾ ಇದೆ ಸರ್ ರಾಜ್ಯದಲ್ಲಿ? ಏನು ನೋಡ್ರಿ, ಹಂಗಾಗಿ ಗೊಂದಲ ನಡ್ಕೊಂತೈತಿ ಫ್ರಮ್ ದ ಡೇ ಒನ್. ಆಸ್ ಫಾರ್ ಮೈ ನಾಲೆಜ್ ಯಾವುದು ಅಂತ ನಡೆಯತ್ತಿಲ್ಲ. ಡೇ ಒನ್ದಿಂದ ಎಂದು ಬೀಳ್ತೈತಿ, ನಾಳೆ ಬೀಳ್ತೈತಿ, ಇದಾಕೈತಿ ಎವ್ರಿಥಿಂಗ್ ಒಂದೊಂದು ಬರ್ತೈತಿ. ವಾಟ್ ಎವರ್ ಇಟ್ ಈಸ್, ಏನು ನಮ್ಮ ಹೈಕಮಾಂಡ್ ನಿರ್ಧಾರ ತಗೋತೈತಿ ಎಲ್ಲರೂ ಅದಕ್ಕೆ ಬದ್ದಿರ್ತಾರೆ. ಬೆಳಗಾವಿಲಿ ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯ ಬಂದೋಗಿದ್ದ ನಂತರ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಮುಂದಿನ ಒಂದ್ ರೀತಿ ಸಿದ್ದರಾಮಯ್ಯ ಅವರು ನಡ್ಸ್ಕೊ ಬಂದಿದ್ರಲ್ಲ, ಒಂದ್ ರೀತಿ ಅಹಿಂದ ನಾಯಕತ್ವ, ಅದರ ಮುಂದಿನ ಉತ್ತರಾಧಿಕಾರಿ ಅಂತಕ್ಕಂಥ ಮಾತುಗಳು ಹೇಳಿಕೆ ಆದ್ಮೇಲೆ ಸಾಕಷ್ಟು ಬೆಳವಣಿಗೆಗಳು ಆಗ್ತವೆ, ಆರೋಪ ಪ್ರತ್ಯಾರೋಪ ಆಗ್ತವೆ. ಅದಕ್ಕೆ ಪ್ರತಿಕ್ರಿಯೆ ಮೊನ್ನೆ ಯಾರು ನಮ್ಮ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ. ಅದನ್ನು ಬೇರೆ ಅರ್ಥದಲ್ಲಿ ನೀವು ಕಲ್ಪಿಸ್ಕೋಬೇಡ್ರಿ. ಎಸ್, ಡೆಫಿನೆಟ್ಲಿ ಅಹಿಂದ ಸಂಘಟನೆಯಲ್ಲಿ ಮುಂದೆ ಸಾಮರ್ಥ್ಯವುಳ್ಳವ್ರು ನೀವು ಅದು ಜಗ್ಬೇಕು ಆ ಅರ್ಥದಲ್ಲಿ ಹೇಳಿದ್ದಾರೆ. ಅದನ್ನು ಬೇರೆ ಅರ್ಥದಲ್ಲಿ ಬೇರೆ ಬೇರೆ ರೀತಿ ಕೊಟ್ಟರು, ಅದಕ್ಕೆ ಅವರ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಏನಾದ್ರು ಆಗ್ಬೋದು ಸರ್. ವಿಶೇಷವಾಗಿ ಇಂಥ ಸಂದರ್ಭ ಸತೀಶ್ ಜಾರಕಿಹೊಳಿ ಅವರು ಏನಾದ್ರು ಸಿಎಂ ಆಗಬೇಕು ಅಂತಕ್ಕಂಥದ್ದು ಬಂದಾಗ ನಿಮ್ಮ ಸ್ಟ್ಯಾಂಡ್ ಏನಿರುತ್ತೆ ಸರ್? ಈಗ ಅವರೇ ನೇರವಾಗಿ ಹೇಳಿದ್ದಾರೆ ಮೊನ್ನೆ. ಅವ್ರ ಸ್ಟ್ಯಾಂಡ್ ನೋಡ್ರಿ, ವಾಟ್ ಎವರ್ ಇಟ್ ಈಸ್, ಮೊದಲೇ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಿದ್ದಾರೆ. ಅವರು ಕೂಡ ಅದನ್ನ ಹೇಳಿದ್ದಾರೆ. ಅದು ಬಂದ ಮಂತ್ರ ಅದು ಅವ್ರ ಪರವಾಗಿ ಅದು ಎಲ್ಲರೂ ನಿಂದಿರ್ಬೇಕಾಗ್ತದೆ, ಜಿಲ್ಲೆಯವ್ರ ಆಯ್ತು ಎಲ್ಲ ಆಯ್ತು. ಬಟ್ ಹೈಕಮಾಂಡ್ ಮೀರಿ ಹೋಗುವಂಥವ್ರು ಯಾರೂ ಇಲ್ಲ. ಈಗ ತಾವು ನಿರೀಕ್ಷೆಯಂತೆ ಈಗ DCC ಬ್ಯಾಂಕ್ ಚುನಾವಣೆಗೆ ತಮ್ಮ ಸಹೋದರ ಗೆದ್ರು, ಮತ್ತೊಂದು ಕಡೆ ವಿಶೇಷವಾಗಿ ಚಂದ್ರರಾಜ್ ಜಾರಕಿಹೊಳಿ ಅವರು ಸಹ ಗೆದ್ರು. ಯಾವ ರೀತಿ ಸರ್ ಒಂದು ರೀತಿ ಬಿಜೆಪಿಯವರು ವಾಮ ಮಾರ್ಗದ ಮುಖಾಂತರ ಕ್ರಾಸ್ ವೋಟಿಂಗ್ ಮಾಡಿಸ್ಕೊಂಡು ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾವ್ರೆ? ಅವ್ರು ಮಾಡಿಲ್ಲ. ಇದು ಯುದ್ಧದ, ನನ್ ಗದ ಹಿಡ್ಕೊಂಬ, ನನ್ಗೆ ಹತಾರ ಹಿಡ್ಕೊಂಬ ಅಂತೆಲ್ಲ ಯುದ್ಧ ಗೆಲ್ಲಕ್ಕೆ ಏನೋ ಅವರು ಏನು ತಂತ್ರ ಮಾಡಿದ್ರು ನಾವು ಮಾಡ್ತೇವೆ ಇಷ್ಟ. ಡಾಕ್ಟರ್ ಬಸವರಾಜ ಪರವಣ್ಣನವರು ಅವ್ರದೇ ಪಕ್ಷದ ಮೇಲೆ ಮಾಡ್ತಾರೆ ಕ್ರಾಸ್ ವೋಟಿಂಗ್. ಬಸವರಾಜ ಪರವಣ್ಣವ್ರು ಮಾಡಿದಾರು, ಇನ್ನೊಬ್ರು ಮಾಡಿದಾರು, ಆಮೇಲೆ ಹೇಳ್ತೇನೆ ನಂತರ. ಈಗ ನಮ್ಮ ಕ್ಯಾಂಡಿಡೇಟ್ ಅವ್ರು ತೊಗೊಂಡು ಹೋಗಿ ಕುಂತಿದ್ರಲ್ಲ, ನಾವೇನಾದ್ರು ಮಾತಾಡಿದ್ವ ಅಂದ್ರೆ ಅವ್ರು ಮಾಡಿದ್ದೆ ಎಲ್ಲ ಸರಿನಾ? ಆ ಥರ ಇಲ್ಲ. ಇದು ಪೊಲಿಟಿಕಲ್ ವಾಮ ಮಾರ್ಗ. ಅವ್ರು ಮಾಡಿದ್ರೆ ಎಲ್ಲ ಒಳ್ಳೆ ಮಾರ್ಗ, ಮಂದಿ ಮಾಡಿರೋ ವಾಮ ಮಾರ್ಗನ. ನಮ್ಮ ಸೀಟ್ ತೊಗೊಂಡು ಹೋಗಿ ಕುಂತಾರಲ್ಲ, ನಾವೇನಾದ್ರು ಮಾತಾಡಿದ್ವ? ಇಲ್ಲ, ಮಾತಾಡೋಂಗಿಲ್ಲ. ಇಟ್ಸ್ ಅ ಪಾರ್ಟ್ ಆಫ್ ಗೇಮ್. ಈಗ ನಿನ್ನೆ ತಾನೇ ರಿಸಲ್ಟ್ ಬರ್ಬೇಕಾಗಿತ್ತು ಸರ್, ಘೋಷಣೆ ಆಗಬೇಕಾಗಿತ್ತು. ಏನಾಯ್ತು ಸರ್? ಏನು DCC ಬ್ಯಾಂಕ್ ರಿಸಲ್ಟ್? ನಿನ್ನೆ ಅಮಡಗಟ್ಟಿ ಮತ್ತು ಕದ್ರೋಳಿ ಹಾಕಿದ್ದು ದ ಕೋರ್ಟ್ ಹ್ಯಾಸ್ ಗಿವನ್. ಕೋರ್ಟ್ ಹ್ಯಾಸ್ ಗಿವನ್, ಎಲೆಕ್ಷನ್ ಕಮಿಷನ್ ಇದನ್ನ ಮಾಡಿದಾರ ಅವು ಎರಡಕ್ಕೆ. ಇವತ್ತು ಸೌಟಿಗಿದೈತಿ, ಏನಂತ ನೋಡ್ಬೇಕು. ನಾನಾ ಪಾಟೀಲ್ ಅವರು ಈಗ ಆಲ್ರೆಡಿ ಗೆದ್ದಾಗಿದೆ ಸರ್. ವಿಶೇಷವಾಗಿ DCC ಬ್ಯಾಂಕ್ ನಿರ್ದೇಶಕ ಅಂತ ಹೇಳ್ಬಿಟ್ಟು ಬಹುತೇಕ ಇದಾಗಿದೆ, ಅಧಿಕೃತ ಘೋಷಣೆ ಅಂತ. ಬಾಕಿ ನಿಮ್ಮ ಸಹೋದರನಿಗೆ ರೈತರ ಪರವಾಗಿ ತಾವು ಒಬ್ಬ ಅಣ್ಣನಾಗಿ ಮತ್ತೆ ಶಾಸಕರಾಗಿ ರೈತರ ಪರವಾಗಿ ಏನ್ ಸಲಹೆಗಳು ಕೊಡ್ಲಿಕ್ಕೆ ಇಷ್ಟಪಡ್ತೀರ? DCC ಅಂತ ಯೂಶುವಲಿ ರೈತರಿಗೆ ಏನ್ರಿ, ಕೃಷಿ ಸಲಕರಣೆಗಳು, ಕ್ರಾಪ್ ಲೋನ್ ಆಯ್ತು, ಮತ್ತೊಂದಾಯ್ತು, ರಿಯಾಯಿತಿ ಬಡ್ಡಿ ದರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡ ಕೊಡ್ತಿರ್ತಾವೆ. ಅದನ್ನು ವಿಸ್ತರಿಸೋದು ಮಾಡೋದು. ಈಗ ಕೆಲವೇ ಮಂದಿಗೆ ಅಷ್ಟ ಸೀಮಿತವಾದಂಥ ರೀತಿಯಾಗಿ ಇರ್ತಿತ್ತು. ಯಾರು ಓಪನ್ ಆಗಿ ಇಟ್ಬಿಡೋದು, ಅದನ್ನು ಯಾರಿಗೆ ಅವಶ್ಯಕತೆ ಐತೆ ಎಲ್ಲರೂ ತಗೋದು. ಈಗ ಕೊನೆ ಪ್ರಶ್ನೆ ಸರ್. ವಿಶೇಷವಾಗಿ ಈ ಸಲ ಸಂಪುಟ ಮತ್ತೆ ಪುನರ್ರಚನೆ ಆದ್ರೆ ಮೊದಲನೇ ಬಾರಿ ಶಾಸಕರು ಆಗಿರೋರ್ಗೂ ಸಹ ಒಂದು ರೀತಿ ಸಚಿವ ಸ್ಥಾನ ಕೊಡ್ತೀನಿ ಅಂತ ಡಿಸ್ಕಷನ್ ಆಗ್ತಾ ಇದೆ ಸರ್. ಕೆಲವು ಕಡೆ ಕಿತ್ತೂರಿಗೆ DB ನಾಮದಾರ್ ನಂತರ ಇಲ್ಲಿವರೆಗೂ ಸಹ ಬಂದಿಲ್ಲ ಸರ್ ಸಚಿವ ಸ್ಥಾನ. ಆ ಒಂದು ಸ್ಥಾನ ಏನಾದ್ರು ತಾವು ತುಂಬಾ ನಿರೀಕ್ಷೆ ಇದೆಯಾ? ಇಲ್ಲ, ಐ ಆಮ್ ನಾಟ್ ಅನ್ ಆಸ್ಪಿರೆಂಟ್. ಮಂತ್ರಿ ಆಗೋ ಆಸ್ಪಿರೆನ್ಸಿ ಇಲ್ಲ.
ಈಗ ನೋಡಿ ಬಿಜಾಪುರ್ಗೆ ಎಲ್ಲ ಅನುದಾನ ಕೊಡ್ತಾವ್ರೆ, ಮತ್ತೆ ಅಥಣಿಗೆ ಒಂದ್ ಕೊಟ್ರು, ಆದ್ರೆ ಮಲಪ್ರಭಾಗೆ ಕೊಟ್ಟಿರ್ಲಿಲ್ಲ ಸರ್. ಇಂತ ಅನಿವಾರ್ಯ ಬಂದ್ರೆ ಏನಾದ್ರು ಸದನದಲ್ಲಿ ಧ್ವನಿ ಎತ್ತೀರಾ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಪರವಾಗಿ? ನಿಮ್ಗೆ ನೆನಪೈತಿಲ್ಲ, ನಾನು ಸದನದ ಧ್ವನಿ ಎತ್ತಿದ್ದೇನೆ ಇದ್ರ ಬಗ್ಗೆ. ಧ್ವನಿ ಎತ್ತಿದಾಗ ಕೂಡ ಇದಕ್ಕೂ ಕೂಡ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದು ಫ್ಯಾಕ್ಟ್ರಿ ಉಳಿದ್ರೆ ರೈತ ಉಳ್ದಂಗೆ, ಫ್ಯಾಕ್ಟ್ರಿ ಉಳಿಲಿಕ್ಕೆ ರೈತ ಎಲ್ಲಿ ಉಳಿತಾರೆ ಆ ಭಾವನೆಯಿಂದ ಕೆಲಸ ಮಾಡ್ತೀವಿ. ಕೇಂದ್ರ ಸರ್ಕಾರದವ್ರು ಯಾಕೆ ಸರ್ ನಿರ್ಲಕ್ಷ್ಯ? ಇಲ್ಲ, ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡ್ತದೆ ಅನ್ನಕ್ಕೆ ಈಗ ನಮ್ಮ ರಾಜ್ಯದವರು ನಾವು ಬೀಡು ಸ್ಥಾನದಾಗ ಅದೀವಿ, ಅವ್ರ ಅಧಿಕಾರದಾಗ ಅದಾರ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಮುಖ್ಯಮಂತ್ರಿಗಳ ಕಡೆ ಪತ್ರ ಬರ್ತೀವಿ, ಏನಾರ ಮಾಡಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಕೊನೆ ಪ್ರಶ್ನೆ ಸರ್, ಈಗ ಏನು ಸೆಪ್ಟೆಂಬರ್ ಕ್ರಾಂತಿ ಅಂತ ಐತಲ್ಲ, ಈಗೇನಾದ್ರು ರಾಜ್ಯಾದ್ಯಂತ ವಿಶೇಷವಾಗಿ ಏನಾದ್ರು ಮುಖ್ಯಮಂತ್ರಿ ಬದಲಾವಣೆ ಆಗ್ಬೋದಾ ಸರ್? ಕಾಂಗ್ರೆಸ್ ಕ್ರಾಂತಿ ಬಿಟ್ಟು ಬೇರೆ ಏನಾಗೋದಿಲ್ಲ, ತಲೆಕೆಡಿಸ್ಕೋಬೇಡಿ. ಬ್ಯೂರೋ ರಿಪೋರ್ಟ್ ಬಾಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.